ನಟಿ ಸಪ್ತಮಿ ಗೌಡ ಅವರು ಇತ್ತೀಚೆಗೆ ಒಂದು ಆಂದೋಲನ ಆರಂಭಿಸಿದ್ರು. ಪಾಪರಾಜಿಗಳು ಒಪ್ಪಿಗೆ ಇಲ್ಲದೆ ಬೇಕಾಬಿಟ್ಟಿ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡು ವೈರಲ್ ಮಾಡ್ತಾ ಇದ್ರು. ಇದನ್ನ ಸಪ್ತಮಿ ಅವರು ಖಂಡಿಸಿದ್ರು. ಇದಕ್ಕೆ ಅನೇಕ ನಟಿಯರು ಬೆಂಬಲ ಸೂಚಿಸಿದ್ರು. ಈಗ ಬಾಲಿವುಡ್ ಅಲ್ಲೂ ಇದೇ ರೀತಿ ಆಂದೋಲನ ಶುರುವಾಗುವ ಸೂಚನೆ ಸಿಕ್ಕಿದೆ. ಕನ್ನಡಕ್ಕಿಂತ ಹಿಂದಿಯಲ್ಲಿ ಪಾಪರಾಜಿ ಸಂಸ್ಕೃತಿ ಮೊದಲು ಬಂದಿದೆ. ಅಲ್ಲಿನ ನಟಿಯರು ಅನೇಕ ಬಾರಿ ಈ ಬಗ್ಗೆ ತಕರಾರು ತೆಗೆದಿದ್ದಾರೆ. ಈಗ ಜಾನ್ವಿ ಕಪೂರ್ ಅವರು ಈ ಬಗ್ಗೆ ಓಪನ್ ಆಗಿ ಮಾತನಾಡಿದ್ದಾರೆ. ದೇಹದ ಕೆಲವು ಭಾಗಗಳನ್ನ ಝೂಮ್ ಮಾಡೋದು ಸರಿಯಲ್ಲ ಅಂತ ನೇರವಾಗಿ ಹೇಳಿದ್ದಾರೆ. ಪಾಪರಾಜಿ ಜೊತೆ ಇತ್ತೀಚೆಗೆ ನಾನು ಮಾತನಾಡಿದೆ. ನಾವು ನಿರ್ದಿಷ್ಟ ರೀತಿಯಲ್ಲಿ ಉಡುಗೆ ತೊಟ್ಟಿರ್ತೀವಿ. ಹಾಗಂದ ಮಾತ್ರಕ್ಕೆ ಅವರು ನಿರ್ದಿಷ್ಟ ದೇಹದ ಭಾಗಗಳನ್ನ ಮಾತ್ರ ಝೂಮ್ ಮಾಡಬೇಕು ಅಂತ ನಾವು ನಿರೀಕ್ಷಿಸೋದಿಲ್ಲ. ಅವರು ಹಣ ಮಾಡ್ಕೊಳ್ಳೋಕೆ, ವೀವ್ಸ್ ಪಡೆದುಕೊಳ್ಳೋಕೆ ಮಹಿಳೆಯ ದೇಹವನ್ನ ಮಾರಾಟ ಮಾಡ್ತಿದ್ದಾರೆ ಅಂತ ಜಾನ್ವಿ ಆಕ್ರೋಶ ಹೊರಹಾಕಿದ್ದಾರೆ. ಗ್ರಾಹಕರಂತೆ ಕಾಣ್ತಾ ಇತ್ತು, ಆದರೆ ವಿಷಯವು ದೊಡ್ಡದಾಗಿದೆ. ಇದು ಬಳಕೆಯ ಬಗ್ಗೆ. ಜಾಗತಿಕವಾಗಿ ಮಹಿಳೆಯರನ್ನ ವಸ್ತುನಿಷ್ಠವಾಗಿ ಚಿತ್ರಿಸುವ ವಿಷಯವು ಹೆಚ್ಚು ಬಳಕೆಯಲ್ಲಿದೆ. ಅದಕ್ಕಾಗಿ ಅದು ನಿರಂತರವಾಗಿ ಪ್ರಸಾರವಾಗ್ತಾ ಇದೆ. ನೀವು ಗ್ಲಾಮರ್ನಲ್ಲಿ ಸಾರ್ವಜನಿಕ ವ್ಯಕ್ತಿಯಾಗಿರೋದ್ರಿಂದ ಅದು ನಿಮಗೆ ಹೆಚ್ಚು ಸಂಭವಿಸುತ್ತೆ ಅಂತ ಹೇಳಿದ್ರು. ಮಹಿಳೆಯರನ್ನ ಕೆಟ್ಟದಾಗಿ ತೋರಿಸೋದು ವಿಶ್ವ ಮಟ್ಟದಲ್ಲಿ ನಡೀತಾ ಇದೆ. ಇದನ್ನ ನೋಡುವವರ ಸಂಖ್ಯೆಯೂ ಹೆಚ್ಚಿದೆ. ಹೀಗಾಗಿ ಅದು ಪ್ರಸಾರ ಆಗ್ತಲೇ ಇರುತ್ತೆ. ಅದರಲ್ಲೂ ಸೆಲೆಬ್ರಿಟಿ ಆದ್ರೆ ಈ ರೀತಿಯ ತೊಂದರೆ ಹೆಚ್ಚು ಅಂತ ಹೇಳಿದ್ದಾರೆ. ನಾನು ಯಾವುದಕ್ಕೆ ಒಪ್ಪಿಗೆ ನೀಡಿದ್ದೀನಿ ಎಂಬುದನ್ನ ಪ್ರತಿ ಹಂತದಲ್ಲೂ ನೀವು ಕೇಳಬೇಕು. ನಾನು ಭೀಗಿ ಸಾದಿ ಎಂಬ ಹಾಡನ್ನ ಮಾಡಿದ್ದೆ. ಅಲ್ಲಿ ನಾನು ಒದ್ದೆಯಾದ ಸೀರೆಯಲ್ಲಿ ಡ್ಯಾನ್ಸ್ ಮಾಡಿದ್ದೆ. ಯಾರಾದ್ರೂ ಅದನ್ನ ಆಕರ್ಷಕ ಅಂದ್ಕೊಂಡ್ರೆ ನನಗೆ ತೊಂದರೆ ಇಲ್ಲ. ಆದ್ರೆ ಸಮ್ಮತಿ ಇಲ್ಲದೆ ಯಾರನ್ನಾದ್ರೂ ತಪ್ಪಾಗಿ ತೋರಿಸೋದು ಸರಿಯಲ್ಲ ಅಂತ ಹೇಳಿದ್ದಾರೆ.